ಯಲಹಂಕ ತಾಲೂಕು ಜಲ ಹೋಬಳಿಯ ಬಾಗೂರು ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕೆಂಪೇಗೌಡರನ್ನ ಈಗ JDನಿಂದ ಒಂದು ಸಂದರ್ಶನ ಮಾಡ್ತಾಯಿದ್ದೀವಿ. ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಅಧ್ಯಕ್ಷರಿಗೆ ಉತ್ತರ ಕೊಡ್ತಾರೆ. ನಿಮ್ಮ ಅವಧಿಯಲ್ಲಿ ನೀವು ಮಾಡಿರೋ ಕಾರ್ಯಗಳೇನೇನು, ನೀವು ಅಧ್ಯಕ್ಷರಾಗಿ ಯಾವ ವರ್ಷ? ನಾವು 2024 18ನೇ ತಾರೀಕು 7ನೇ ತಿಂಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೀವಿ. ದಾನಿಗಳ ಮುಖಾಂತರ ವಾಹನವನ್ನು ಖರೀದಿ ಮಾಡಿ ಪ್ರತಿ ವಾಹನವನ್ನು ಗಾಡಿಗೂ ಸಹ ನಾವು ಅರೇಂಜ್ ಮಾಡಿ ಪ್ರತಿದಿನ ಬೆಳಗ್ಗೆ ಕಸ ಪ್ರತಿ ಮನೆಗೆ ಹೋಗಿ ಹಸಿ ಕಸ ಒಣ ಕಸ ಡಿವೈಡ್ ಮಾಡಿ ಅದಕ್ಕೆ ಅಂತ ಒಂದು ಕಸದ ಘಟಕ ಸಹ ನಾವು ಉದ್ಘಾಟನೆ ಮಾಡಿ ಅಲ್ಲಿ ವಿಂಗಡಣೆ ಮಾಡ್ತಾ ಇದ್ದೀವಿ. ಆರ್ಥಿಕತೆ ಹೇಗಿದೆ ಅಂದರೆ ಸರ್ಕಾರದ ನೀರಿನ ತೆರಿಗೆ, ವಾಣಿಜ್ಯ ತೆರಿಗೆ, ಖರ್ಚುಗಳು ಬಗ್ಗೆ ಮಾತಾಡ್ತೀವಿ. ಈಗ ನಮ್ಮದು ಗ್ರಾಮ ಪಂಚಾಯತಿ ಆಗಿರೋದ್ರಿಂದ ಖರ್ಚು ವೆಚ್ಚಗಳು ಮತ್ತು ಸ್ಟಾಫ್ 30 ಜನ ಇದ್ದಾರೆ. ನಾವು ಹೊಸ ಗ್ರಾಮ ಪಂಚಾಯತಿ ಮಾಡಬೇಕಂದ್ರೆ ಸ್ವೀಪರ್ತ ತುಂಬ ಜನ ತಗೊಂಡಿದ್ದೀವಿ ತಾತ್ಕಾಲಿಕವಾಗಿ. ಅವ್ರಿಗೂ ಸಹ ಸನ್ಮಾನ ಇರ್ತದೆ. ನಮ್ಮ ಪಂಚಾಯತಿ ಆರ್ಥಿಕತೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಪಂಚಾಯತಿ ಆರ್ಥಿಕತೆ ಎಲ್ಲ ತುಂಬ ಚೆನ್ನಾಗಿದೆ. ಜನರು ಕಟ್ತಾ ಇದ್ದಾರೆ, ಜನರು ಸ್ಪಂದಿಸ್ತಾ ಇದ್ದಾರೆ. ಎಲ್ಲರೂ ತೆರಿಗೆ ಪಾವತಿ ಮಾಡಿದ್ರೆ ನಮ್ಮ ಪಂಚಾಯತಿಯ ಆದಾಯನೂ ಹೆಚ್ಚಾಗಿದೆ. ನಮ್ಮ ಖಾತೆ ಮಾಡ್ಕೊಳ್ತಾ ಇದ್ದೀವಿ, ಕಂದಾಯ ಕಳಿಸ್ಕೊಳ್ತಾ ಇದ್ದೀವಿ, ಮತ್ತು ನೀರಿನ ಕಂದಾಯ ಕಳಿಸ್ಕೊಳ್ತಾ ಇದ್ದೀವಿ. ಅದು ಸರ್ಕಾರದಿಂದ ಅಭಿವೃದ್ಧಿ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ 50-60 ಲಕ್ಷ ರೂಪಾಯಿ ಅನುದಾನ ಬರ್ತಾ ಇದೆ. ಗ್ರಾಮ ಪಂಚಾಯತಿಯ ಮುಖ್ಯ ಉದ್ದೇಶ ಕುಡಿಯುವ ನೀರು, ಬೀದಿ ದೀಪ, ರಸ್ತೆಗಳು ಹಾಗೂ ನಮ್ಮ ಶಾಲೆ, ನಮ್ಮ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸೋದು. ನಮ್ಮ ಶಾಲಾ ಭಾಗವನ್ನು ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸಿ ನಮ್ಮ ಭಾಗದ ಎಲ್ಲ ಬಡ ವಿದ್ಯಾರ್ಥಿಗಳನ್ನು ಖಾಸಗಿ ಶಾಲೆಗಳಿಂದ ಉತ್ತಮವಾಗಿ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ನಿಮ್ಮ ಸಹ ಸದಸ್ಯರ ಸಹಕಾರ ಹೇಗೆ? ನಮ್ಮ ಸಹ ಸದಸ್ಯರು ಮತ್ತು ಎಲ್ಲ ಸದಸ್ಯರು, ಉಪಾಧ್ಯಕ್ಷರು ನಮಗೆ ತುಂಬ ಸಹಕಾರ ನೀಡ್ತಾರೆ. ನಮ್ಮ ಗ್ರಾಮ ಪಂಚಾಯತಿಗೆ ಎಲ್ಲ ಸರ್ವ ಸದಸ್ಯರ ಸಹಕಾರ ನೀಡ್ತಾರೆ ಹಾಗೂ ನಮ್ಮ ಅಧಿಕಾರಿಗಳ ಸಹಕಾರವನ್ನು ಅದೇ ರೀತಿ. ಈಗ ನಿಮಗೆ ಗೊತ್ತಿರೋ ಹಾಗೆ ಗ್ರೇಟರ್ ಬೆಂಗಳೂರು ಮಂಜೂರಾತಿ ಆಗೋಗಿದೆ. BBMPಗೆ ನಿಮ್ಮ ಗ್ರಾಮ ಸೇರಿರೋ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಸರ್ಕಾರದಲ್ಲ, ನಾವು ನಮ್ಮ ಗ್ರಾಮ ಪಂಚಾಯತಿ ಇರೋರು ನಾವು ಸ್ಥಳೀಯವಾಗಿ ಏನು ಸಹಕಾರ ನೀಡಬೇಕು ನೀಡ್ತೀವಿ. ಆ ಮುಂದಿನ ಸರ್ಕಾರದ ಆದೇಶಕ್ಕೆ ಏನಂತ ಅದನ್ನು ನಾವು ಗೌರವ ಕೊಡಬೇಕು. BBMP ಸೇರಿರೋ ಬಗ್ಗೆ ನಿಮಗೆ ಸಂತೋಷನಾ? ಅದು ಸರ್ಕಾರದ ಆದೇಶಕ್ಕೆ ನಾವು ಸಂತೋಷನೂ ಪಡ್ತಿದ್ದೀವಿ, ನಮಗೆ ದುಃಖನೂ ಆಗ್ತದೆ. ಯಾಕೆಂದರೆ ಮುಂದಿನ 1 ವರ್ಷ ಇತ್ತು. 1 ವರ್ಷ ಇದ್ದರೆ ನಾವು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಪಡಿಸ್ಬೋದಾಗಿತ್ತು. ಅದು ಸರ್ಕಾರ ಆದೇಶ ಇನ್ನು ಜನತೆ ಜವಾಬ್ದಾರಿ ಬಗ್ಗೆ ಏನು ಹೇಳ್ತಾರೆ? ಕಸ ವಿಲೇವಾರಿ, ನೀರಿನ ಬಗ್ಗೆ, ಕೆಲವು ಕಡೆ ನೀರು ಬಿಟ್ಟಿರ್ತಾರೆ, ಹೋಗ್ತಾರೆ, ಕಸ ಎಲ್ಲರೂ ಬೆಳೆಸಿರ್ತಾರೆ. ಇದ್ರ ಬಗ್ಗೆ ನೀರು ಒಂದು ಅತಿ ಅಮೂಲ್ಯವಾದದ್ದು. ನೀರನ್ನು ಮಿತವಾಗಿ ಬಳಸಿ ಹಾಗೂ ಕಸದ ಸಮಸ್ಯೆಗಳು ಮನೆಯಿಂದ ನಮ್ಮ ಜನಗಳ ಹತ್ರ ಇದೆ. ಅದನ್ನು ಕಸ ಎಲ್ಲ ಬೆಳೆಸಬಾರ್ದು, ಗಾಡಿ ಬಂದು ಹಾಕಬೇಕು, ಸ್ವಚ್ಛತೆ ಕಾಪಾಡಬೇಕು ಅಂತ ನಮ್ಮ ನಾಗರಿಕರನ್ನೇ ಅದನ್ನು ಅರಿವು ಮಾಡಿಕೊಂಡು ನಮ್ಮ ಭಾಗವನ್ನು ಸುಂದರ ಗ್ರಾಮ ಪಂಚಾಯತಿಯನ್ನಾಗಿ ಮಾಡೋಕ್ಕೆ ಸಹಕಾರ ನೀಡಬೇಕಂತ ಜನತೆಗೆ ಮನವಿ. ಈಗಾಗಲೇ ಅಭಿವೃದ್ಧಿ ಹೊಂದಿರೋ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಹಳ್ಳಿಗಳ ಬಗ್ಗೆ ನೀವೇನು ಹೇಳ್ತೀವಿ? ನೀವು ಎಷ್ಟು ಮಟ್ಟಿಗೆ ನಿಮ್ಮೆಲ್ಲ ಬೇರೆ ಗ್ರಾಮಗಳನ್ನ ಅಭಿವೃದ್ಧಿ ಮಾಡಿದ್ದೀವಿ? ನಾವು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡುವಂಥ ಕಾರ್ಯಗಳೆಲ್ಲ ಮಾಡಿದ್ದೀವಿ. ರಸ್ತೆ ಆಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಬೀದಿ ದೀಪಗಳಾಗಿರ್ಬೋದು, ಐಮಾಸ್ ಆಗಿರ್ಬೋದು, ಮತ್ತು ಸ್ಮಶಾನ ಅಭಿವೃದ್ಧಿ ಆಗಿರ್ಬೋದು, ಎಲ್ಲನೂ ನಾವು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅಚ್ಚುಕಟ್ಟಾಗಿ ಸ್ವಚ್ಛತೆಯನ್ನು ಮಾಡ್ತೀವಿ. ಮತ್ತು ಅಗ್ನಿಕಲ್ ಆಗಬೇಕು, ಯಾಕೆಂದರೆ 28,000 ಮಳೆ ಬರ್ತಾರೆ, KD ನೀರಿದ್ದಾರೆ. ಹಾಗಾಗಿ ರಸ್ತೆಗಳನ್ನು ಸಾಕಾಗಲ್ಲ. ಇದಕ್ಕೆ ಪರ್ಯಾಯ ರಸ್ತೆಗಳು ಸಹ ಮಾಡಬೇಕಂತ ಸರ್ಕಾರ ಮನವಿ ಮಾಡ್ಕೊಳ್ತೀವಿ. ಅದೇ ರೀತಿ ನಾವು ಪಂಚಾಯತಿಗೆ ಒಂದು ಸ್ವಚ್ಛ ಸ್ಮಶಾನದಲ್ಲಿ ಒಂದು ಶವ ಸಂಸ್ಕಾರ ಮಾಡೋದಕ್ಕೆ ಒಂದು ವಿಷಯದಲ್ಲಿಸಬೇಕು. ಈ ಮುಂದಿನ ದಿನ ಜನ ಕಷ್ಟ ಆಗ್ತದ್ರಿಂದ ಜಾಗ ಇಲ್ಲ. ಹಾಗಾಗಿ ಅದು ಒಂದು ಅವಶ್ಯಕತೆ ಇದೆ. ಅದೇ ರೀತಿ ನಮ್ಮ ಸರ್ಕಾರಿ ಶಾಲೆ ಉತ್ತಮವಾದ ಜಾಗ ಇದೆ. ನಮ್ಮ ಶಾಲೆಗಳನ್ನು ಕೂಡ ಅಭಿವೃದ್ಧಿಪಡಿಸಿ ಇನ್ನೂ ಡಿಗ್ರಿ ಕಾಲೇಜು, ವಿಶ್ವವಿದ್ಯಾಲಯ ಮಾಡ್ಬೋದು. ಅದಕ್ಕೂ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತೀವಿ. ಇನ್ನು ನಮ್ಮ ಭಾಗದವರು ಉತ್ತಮ ಬೆಳೆಯಲಿ ಅಂತ ಆಶಿಸ್ತೀವಿ. ನಿಮ್ಮ ಅವಧಿಯೊಳಗೆ ಏನೇನು ಕಾರ್ಯಕ್ರಮವನ್ನು ಮುಗಿಸ್ಬೇಕು ಅಂತ? ನಮ್ಮ ಅವಧಿಯೊಳಗಡೆ ಸ್ವಚ್ಛ ಗ್ರಾಮವನ್ನು ಮಾಡಬೇಕು, ಮತ್ತು ಎಲ್ಲ ನೀಟಾಗಿರಬೇಕು. ನಮ್ಮ ಅವಧಿಯೊಳಗಡೆ ಯಾರು ಸಾರ್ವಜನಿಕ ತೊಂದರೆ ಆಗಬಾರ್ದು. ಅಭಿವೃದ್ಧಿಯೇ ನಮ್ಮ ಕೆಲಸ ಆಗಿರ್ತದೆ. ಅಭಿವೃದ್ಧಿ ಕಡೆ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಪ್ರತಿದಿನ ಪ್ರತಿ ವಾರ್ಡ್ಗೂ ನೀರಿನ ವ್ಯವಸ್ಥೆ ನಾವು ಸುಸಜ್ಜಿತವಾಗಿದೆ. ಈ ಬಗ್ಗೆ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಶ್ರೀ ಪ್ರಭುಸ್ವಾಮಿ ಅವರು 3 ದಿನಗಳ ಕಾರ್ಯಕ್ರಮದ ಒಟ್ಟು ಅನಿಸಿಕೆಯನ್ನು ನಮ್ಮ JD ಜೊತೆ ಹಂಚಿಕೊಂಡಿದ್ದಾರೆ.
ಇನ್ನು ಮುಂದೆ ಅವರ ಮಾತುಗಳು. ನಮಸ್ಕಾರ. ಬಾಗಲೂರು ಗ್ರಾಮ ಪಂಚಾಯತಿ ಸದಸ್ಯ BS ಪ್ರಭುಸ್ವಾಮಿ. ಬಾಗಲೂರು ಗ್ರಾಮದಲ್ಲಿ ದಿನಾಂಕ 12/5/25ರಿಂದ 14/5/25ವರೆಗೆ ಇದು ಗ್ರಾಮ ದೇವತೆ ಅಮ್ಮನವರ ಜಾತ್ರಾ ಮಹೋತ್ಸವ ಸಮಾರಂಭವನ್ನು ಊರಿನ ಪ್ರಮುಖರೆಲ್ಲರೂ ಸೇರಿ ನಿಶ್ಚಯ ಮಾಡಿ ಈ ಒಂದು ಸಮಾರಂಭವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನಿಸಿದ್ದೇವೆ. ಯಾವುದೇ ನೇತಾರರ ಒಂದು ಪ್ರಶ್ನೆ ಬರೋದಿಲ್ಲ. ಇದು ಊರಿನ ಹಬ್ಬ ಆಗೋದ್ರಿಂದ 3 ವರ್ಷಕ್ಕೊಮ್ಮೆ ಈ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಊರಿನ ಗ್ರಾಮ ದೇವತೆ ಅಧಿದೇವತೆ ಅಮ್ಮನವರಿಗೆ ನಾವು ಸಲ್ಲಿಸುವಂತಹ ಒಂದು ಅರ್ಪಣೆಯ ಒಂದು ಹಬ್ಬ ಆಗಿದೆ. ಈ ಹಬ್ಬಕ್ಕೆ ನಮ್ಮ ಗ್ರಾಮದಿಂದ ಹೋಗಿರ್ತಕ್ಕಂಥ ಹೆಣ್ಣುಮಕ್ಕಳು ನಗುನಗ್ತಾ ಬಂದು ನಮ್ಮ ಗ್ರಾಮಕ್ಕೆ ಬಂದು ದೀಪಗಳನ್ನು ಹೊತ್ತು ಆಶೀರ್ವಾದ ಮಾಡ್ತಾರೆ. ಒಂದು ಸಂತೋಷ, ಒಂದು ಎಲ್ಲಿಲ್ಲದ ಒಂದು ಸಂತೋಷದ ಅಲೆ ಈ 3 ದಿನಗಳ ಕಾಲ ನಮ್ಮ ಗ್ರಾಮದಲ್ಲಿ ಇರ್ತದೆ. ಈ ಗ್ರಾಮದಲ್ಲಿ ಈ ಒಂದು ಹಬ್ಬಕ್ಕೆ ಪ್ರತಿಯೊಬ್ಬ ಗ್ರಾಮಸ್ಥರು ಕೂಡ ತಮ್ಮ ಮನೆಯಿಂದ ತಮ್ಮ ಕೈಲಾದಷ್ಟು ಧನ ಸಹಾಯವನ್ನು ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಅಂಗಡಿ ಮಾಲೀಕರು, ಎಲ್ಲ ವರ್ತಕರು, ಇಡೀ ಗ್ರಾಮದ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ತಮ್ಮ ಸಣ್ಣ ಧನ ಸಹಾಯವನ್ನು ಮಾಡಿ ಕಾರ್ಯಕ್ರಮದ ಯಶಸ್ಸಿಗೆ ಅವರು ಕೂಡ ಕೈಗೊಳ್ಳುತ್ತಿದ್ದಾರೆ. ಒಂದು ಕಡೆ ಈ 3 ದಿನಗಳ ಕಾರ್ಯಕ್ರಮಕ್ಕೆ ಡೊಳ್ಳು ಕುಣಿತ, ಕೀಲು ಕುದುರೆ, ತಮಟೆ ವಾದ್ಯ, ವೀರಗಾಸೆ, ಅದರಲ್ಲೂ ಪ್ರಮುಖವಾಗಿ ಹೆಣ್ಣು ಮಕ್ಕಳ ವೀರಗಾಸೆ ಕುಣಿತವನ್ನು ಕೂಡ ನಾವು ಈ ಒಂದು 3 ದಿನಗಳ ಹಬ್ಬದ ವಾತಾವರಣದಲ್ಲಿ ಅವರನ್ನು ಕೂಡ ನಾವು ಚರ್ಚಿಸಲಿದ್ದೇವೆ. ಹಾಗಾಗಿ ಊರಿನ ಸಾವಿರಾರು ಜನ ಹೆಣ್ಣು ಮಕ್ಕಳು ಒಂದು ದೀಪದ ಆರತಿಯನ್ನು ಹೊತ್ತು ಆ ಬರುವಂಥ ಒಂದು ಸಂಭ್ರಮವನ್ನು ನೋಡಬೇಕು ಅಂದರೆ ಅದು 2 ಕಣ್ಣು ಸಾಲದು. ಯಾಕಂದರೆ 3 ವರ್ಷಕ್ಕೊಮ್ಮೆ ಬರುವಂಥ ಈ ಒಂದು ಸುಂದರವಾದ ಸಮಾರಂಭದ ಒಂದು ಆಚರಣೆ ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿ ಎಲ್ಲರೂ ಬರ್ತಾ ಇದ್ದಾರೆ. ಹಾಗಾಗಿ ಬಾಗಲೂರು ಮತ್ತು ಬಾಗಲೂರು ಒಂದು ಬಾಂಧವ್ಯದ ಹಬ್ಬ. ಇಲ್ಲಿ ಯಾವುದೇ ಜಾತಿ, ಮತ, ಭೇದ, ಪಂಥ, ಭಾವಗಳು ಯಾವುದೇ ಇಲ್ಲ. ಎಲ್ಲರೂ ಕೂಡ ನಗುನಗುತ್ತಾ ಸೇರಿ ಮಾಡುವಂತಹ ಒಂದು ಗ್ರಾಮ ದೇವತೆಯ ಹಬ್ಬ. ಈ ಹಬ್ಬಕ್ಕೆ ಅನೇಕ ಗಣ್ಯರು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಕೃಷ್ಣ ಬೈರೇಗೌಡರು ಬರ್ತಾರೆ. ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ಉತ್ತರ ಸಂಸದರಾದಂತಹ ಶ್ರೀಮತಿ ಶೋಭಾ ಕರಂದ್ಲಾಜೆಯವರು ಆಗಮಿಸಿದ್ದಾರೆ. ಅದರಂತೆ ಪ್ರಮುಖವಾಗಿ ಈ ಒಂದು ಊರಿನ ಬಗ್ಗೆ ನಮ್ಮ ಗ್ರಾಮ ಪಂಚಾಯಿತಿಯ ಯುವಕ ಮಿತ್ರರು ಅಧ್ಯಕ್ಷರಾದಂತಹ ಕೆಂಪೇಗೌಡರವರು ಖುದ್ದು ಮುತುವರ್ಜಿ ವಹಿಸಿ ತನ್ನ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರನ್ನು, ಊರಿನ ಪ್ರಮುಖರನ್ನು ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಸೇರಿಕೊಂಡು ಈ ಒಂದು ಹಬ್ಬದ ಮುಂಚೂಣಿಯನ್ನು ಕೂಡ ವಹಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಮಾಜಿ ಸದಸ್ಯರುಗಳು, BSSN ಸದಸ್ಯರುಗಳು, ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಹಾಗೂ ಮಹಿಳಾ ಒಕ್ಕೂಟಗಳೇನಿದೆ ಎಲ್ಲರೂ ಸೇರಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಗ್ರಾಮದಲ್ಲಿ ಸಿದ್ಧವಾಗಿದೆ. ಹಾಗಾಗಿ ಒಂದು ವಿಶೇಷತೆ ಬಾಗಲೂರು ಕಾಲೋನಿ ಹಾಗೂ ಬಾಗಲೂರು ಎಲ್ಲ ಜಾತಿ, ವರ್ಗ, ಜನಾಂಗ ಎಲ್ಲ ಸೇರಿ ನಲುವಿನ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಬಂಧುಗಳೇ, ದಯಮಾಡಿ ಎಲ್ಲರೂ ಕೂಡ ಈ ಒಂದು 3 ದಿನಗಳು ನಡೆಯಲಿರುವ ಈ ಒಂದು ಅಮ್ಮನವರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಕ್ಕೆ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಸಹಾಯ ಮಾಡಿದ್ದಾರೆ. ಊರಿನ ಅನೇಕ ಹಿರಿಯರು ಕೂಡ ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಒಂದು ದೊಡ್ಡ ಗ್ರಾಮ ಸಾಧಿಸಿದರು. ನಗರಕ್ಕೆ ನಗರ ಅಲ್ಲ, ಗ್ರಾಮಕ್ಕೆ ಗ್ರಾಮ ಅಲ್ಲ. ಇಲ್ಲಿ ಸುತ್ತಮುತ್ತಲು ಈಗಾಗಲೇ ಬ್ರಿಗೇಡು ಮತ್ತು ಪ್ರೆಸ್ಟೀಜು ಹೀಗೆ ಅನೇಕ ರೀತಿಯ ಜನಾಂಗಗಳು ಬಂದು ಸೇರಿದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಇದೆ. ಹಾಗಾಗಿ ಎಲ್ಲರಿಗೂ ಕೂಡ ಒಂದು ಪರಿಚಯ ಮಾಡಬೇಕು. ಊರಿನ ಆಚರಣೆ, ಊರಿನ ವಿಚಾರಣೆ, ಊರಿನಲ್ಲಿ ಏನು ನಡೀತಾರೆ ಅನ್ನೋ ಒಂದು ಪರಿಚಯಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾ ಇದ್ದೇವೆ. ಹಾಗೂ ಗ್ರಾಮದ ಸುತ್ತ ವಿದ್ಯುತ್ ದೀಪಾಲಂಕಾರಗಳಿಂದ ಜಗಮಗಿಸುವಂತೆ ನಾವು ಕಂಗೊಳಿಸಲಿದ್ದೇವೆ. ಹಾಗೂ ಪ್ರಮುಖ ಬೀದಿಗಳಲ್ಲಿ ಏನು ಅಮ್ಮನವರ ಕಟ್ಟೋರು ಮತ್ತು ವೆಂಕಟೇಶ್ವರ ಸ್ವಾಮಿಯ ಕಟ್ಟೋರು ಈ ರೀತಿಯ ದೇವತೆಗಳೇ ಸೃಷ್ಟಿ ಮಾಡುವಂತಹ ಒಂದು ವಿಜೃಂಭಣೆಯ ರೀತಿಯಲ್ಲಿ ನಾವು ಅಲಂಕಾರ ಮಾಡೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಬನ್ನಿ, ಆಗಮಿಸಿ, ಗ್ರಾಮಕ್ಕೆ ಆಶೀರ್ವಾದ ಮಾಡಿ. ನಮ್ಮ ಗ್ರಾಮಕ್ಕೆ ಒಳ್ಳೆಯದಾಗಲಿ. ಆ ತಾಯಿ ಅಮ್ಮನವರ ಆಶೀರ್ವಾದ ಸದಾ ಕಾಲ ನಮ್ಮ ಮೇಲೆ ಇರಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. नंदिनी नंदित मेदिनी विश्व विनोदिनी नंदनुते गिरिवर विंध्य शिरोदिनी वासिनी विष्णु विलासिनी जिष्णुनुते भगवती हेशिति कंठ कुटुंबिनी भूरि कुटुंबिनी भूरि कृते जय जय हे महिषासुरमर्दिनि रम्यकपर्दिनि शैलसुते जगदम्बा
कैटभभञ्जिनि कैटभभञ्जिनि रासरते जय जय हे महिषासुरमर्दिनि रम्यकपर्दिनि शैलसुते कृतप्रमथाधिपते दुरित दुरीह दुराशय दुर्मद दानव दूत कृतान्तमते जय जय हे महिषासुरमर्दिनि रम्यकपर्दिनि शैलसुते शोणित बीजलते शिव शिव शुम्भ निशुम्भ महाहव तर्पित भूत पिशाचरते जय जय हे महिषासुरमर्दिनि रम्यकपर्दिनि शैलसुते मोहित भूतपते नटिन नटार्ध नटी नटनायक नटित नाट्य सुगानरते जय जय हे महिषासुरमर्दिनि रम्यकपर्दिनि शैलसुते ದೇವಸ್ಥಾನ ಸುಮಾರು 200-300 ವರ್ಷದ ಪುರಾತನ ದೇವಸ್ಥಾನ ಆಗಿದ್ದು ಮಧ್ಯದಲ್ಲಿ ಸ್ವಲ್ಪ ದೇವಾಲಯ ಶಿಥಿಲಗೊಂಡಿದ್ದರಿಂದ ಸಾಕಷ್ಟು ವರ್ಷ ಸುಮಾರು 20 ವರ್ಷ ಕಾರ್ಯಕ್ರಮ ಏನೂ ನಡೆದಿರಲಿಲ್ಲ. 2010ರಲ್ಲಿ ಊರಿನ ಹಿರಿಯರೆಲ್ಲ ಸೇರಿ ಈ ಒಂದು ಗ್ರಾಮ ದೇವತೆ ಅಮ್ಮನವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಆ ನಂತರ ಜಾತ್ರಾ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿರ್ತೀವಿ. 3 ವರ್ಷಕ್ಕೊಂದು ಪ್ರತಿ 3 ವರ್ಷಕ್ಕೊಂದ್ಸಲಿ ಜಾತ್ರಾ ಕಾರ್ಯಕ್ರಮಗಳನ್ನ ನಾವು ಈ ಭಾಗದಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ. ಈ ವರ್ಷ ಎಲ್ಲ ವರ್ಷಕ್ಕಿಂತಲೂ ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಊರಿನ ಹಿರಿಯರೆಲ್ಲ ಬಂದು ಪಂಚಾಯತಿ ಅಧ್ಯಕ್ಷರಾದಂಥ ಕೆಂಪೇಗೌಡರು ಹಾಗೂ ನಮ್ಮ ಊರಿನ ಮುಖಂಡರೆಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿದ್ಮೇಲೆ ಎಲ್ಲ ಕಾರ್ಯಕ್ರಮಗಳು ಶಿಸ್ತುವಾಗಿ ಇವಾಗ ಬಂದಿದೆ. ಇನ್ನೂ 12-14ನೇ ತಾರೀಕು ಕಾರ್ಯಕ್ರಮಗಳು ಕೂಡ ದೇವಿಯ ಕೃಪೆಯಿಂದ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ನಡಿಬೇಕು ನಡೆಸ್ಕೊಡೋದಾಗಿ ಕೇಳ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಅಕ್ಕಪಕ್ಕ ಗ್ರಾಮಸ್ಥರು ಹಾಗೂ ನಮ್ಮೆಲ್ಲ ಸ್ನೇಹಿತರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ಕೇಳ್ಕೊಂತೀವಿ. ಬಾಗಲೂರು ಗ್ರಾಮ ದೇವತೆ ಅಮ್ಮನವರ ಜಾತ್ರಾ ಮಹೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಬಾಗಲೂರು ಕಾಲೋನಿ ಜನತೆ, ಬಾಗಲೂರು ಗ್ರಾಮದ ಎಲ್ಲರೂ ಸೇರಿ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು, ಎಲ್ಲ ಸಂಘ ಸಂಸ್ಥೆಗಳು, ಮುನ್ಸಿಪಾಲಿಟಿಗಳೆಲ್ಲ ಸೇರಿ ಬಾಗಲೂರು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮಗಳು ಪ್ರತಿದಿನ ಒಂದು ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತೇಳಿ ಈ ಮುಖಾಂತರ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರಲ್ಲಿ ವಿನಂತಿ ಮಾಡ್ತೀವಿ. ಬಾಗಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೆಂಪೇಗೌಡ. 12, 13, 14ನೇ ಈ ಜಾತ್ರಾ ಮಹೋತ್ಸವಕ್ಕೆ ಗ್ರಾಮದ ಎಲ್ಲ ನಾಗರಿಕರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಸಹಕಾರ ನೀಡಿದ್ದಾರೆ. ಈ ದೇವಸ್ಥಾನದ ಸಮಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಸದಸ್ಯರುಗಳು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು, ಸದಸ್ಯರುಗಳು ಮತ್ತು ಸರ್ವಾನುಮತದಿಂದ ಈ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಜಾತ್ರೆ ಅಂದರೆ ಹಿಂದೆ 7 ದಿವಸ ನಡೀತಾ ಇತ್ತಂತೆ. 500 ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಪಿಳ್ಯಾಕಮ್ಮ ಅಂತ ಬಂದಾಗ, ಆ ಒಂದು ಕಾಯಿಲೆ ಬಂದಾಗ ಈ ಅಮ್ಮನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಪಿಳ್ಯಾಕಮ್ಮ ಎಂಬ ಕಾಯಿಲೆ ಬಂದಾಗ ಅವತ್ತಿಂದ ಈ ಅಮ್ಮ ಇಲ್ಲಿ ನೆಲೆಗೊಂಡಿದ್ದಾರೆ. ಈಚೀಚೆಗೆ ಅನಿಲ್ ಕುಮಾರ್ ಹೇಳಿದಂಗೆ ದೇವಸ್ಥಾನ ಸುಂದರವಾಗಿತ್ತು. ಅದನ್ನು ಜೀರ್ಣೋದ್ಧಾರ ಮಾಡಿ ಈ ಕೆಲವೇ ವರ್ಷಗಳಿಂದ ಈ ಜಾತ್ರೆ ಮಹೋತ್ಸವವನ್ನು ಕೇವಲ 3 ದಿವಸಗಳ ಕಾಲ ಮಾಡ್ತೀವಿ. ಹಿಂದೆ 7 ದಿವಸಗಳ ಕಾಲ ಸುಮಾರು 7 ಊರವರು ಸುಮಾರು ಇಲ್ಲಿ ಬಂದು ಜಾತ್ರೆ ನಡೆಸಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಇಲ್ಲಿ ಪ್ರಸಾದ ವಿನಿಯೋಗ ಯಾವ ಥರ ಇರ್ತದೆ ಅಂದರೆ, ನೀವು ಸುಮಾರು ಒಂದು 10,000 ಜನಕ್ಕೆ ಮಾಡಿ
ಕೇವಲ ಒಂದು 2 ಅವರಲ್ಲಿ ಖಾಲಿ ಆಗುತ್ತೆ. ಪುಣ್ಯಸ್ಥಳ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ತಾವೆಲ್ಲರೂ ಬಂದು ಸಹಕಾರ ಕೊಟ್ಟು ಎಲ್ಲರಿಗೂ ಆ ಗ್ರಾಮ ದೇವತೆ ಸದಾ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ಒಂದು ಗ್ರಾಮ ದೇವತೆಯ ಅನುವಾಗಿ ನಾನು ಮಾತಾಡೋದಕ್ಕೆ ತಮಗೆಲ್ಲರಿಗೂ ಒಂದು ಸುಖ ನಾನು ಮಾಡ್ತೀನಿ.